ಮಗು ಬಾಲು, ಇಂದಿನಿಂದ ನೀನೇ ನನಗೆ ದಾರಿದೀಪ, ನೀನೇ ನನಗೆ ಸರ್ವ ಸಂಪತ್ತು. ನೋಡಪ್ಪ, ಇಂದಿನಿಂದ ನಿನಗೆ ನಾನೊಂದು ಕೆಲಸ ಹಚ್ತೆ, ತಪ್ಪದೆ ಪಾಲಿಸ್ತೀಯ ಮಗು? ಹೇಳಿಯಪ್ಪ, ಅದೇನು ನಿಮ್ಮ ಕೆಲಸ? ಹೇಳಿಯಪ್ಪ, ಅದೇನು ನಿಮ್ಮ ಕೆಲಸ? ನಿಮ್ಮ ಪಾದ ಸಾಕ್ಷಿಯಾಗಿ ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ, ಆಯಿತೆ? ಅಯ್ಯೋ ನನ್ನ ಕಂದ, ಮುದ್ದು ಜಾಣ ನೀನು. ನೋಡಪ್ಪ, ನಿನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕೆಂಬ ಮಹದಾಶೆಯಿಂದ ಕಷ್ಟಪಟ್ಟು ಬೆಳೆಸಿದ್ದೆ. ಆದರೆ ನಿನ್ನ ದುರದೃಷ್ಟ ಎಲ್ಲದಕ್ಕೂ ಆ ವಿಧಿ ಕಾಡಿಬಿಟ್ಟಿತ್ತು. ಮಗು ಬಾಲು, ನಿಜವಾಗಲೂ ನೀನು ನನ್ನಂತವನ ಬಡತನ ಆಶ್ರಯದಲ್ಲಿ ಬೆಳೆದು ದುರ್ಭಾಗ್ಯನಾದಿ ಕಂದ, ದುರ್ಭಾಗ್ಯನಾದಿ. ಅಪ್ಪ, ನೀವು ಈ ರೀತಿ ರಸ್ತೆಯಲ್ಲಿ ಕಣ್ಣೀರು ಹಾಕೋದು ಒಳ್ಳೆಯದಲ್ಲಪ್ಪ. ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ? ನನ್ನನ್ನು ಹಡೆದ ತಾಯಿ ಸತ್ತು ಸ್ವರ್ಗ ಸೇರಿದರೇನಾಯಿತು? ನನ್ನನ್ನು ಜನ್ಮ ಕೊಟ್ಟ ತಂದೆ ನೀವಿದ್ದಿರಲ್ಲ. ನೀವೇ ನನಗೆ ನಿಜವಾದ ದೇವರಪ್ಪ, ನಿಜವಾದ ದೇವರು. ಅಯ್ಯೋ ನನ್ನ ಕಂದ, ನಿನ್ನ ಮಾತು ನನ್ನ ಹೃದಯಕ್ಕೆ ಸಾವಿರ ಬಾಣಗಳು ಚುಚ್ಚಿದಂತಾಗುತ್ತವೆ ಕಂದ. ನೀನು ಯಾವಾಗಾದರೂ ಒಂದು ಶ್ರೀಮಂತರ ಮನೆತನ ಹುಟ್ಟಿದರೆ ಸುಖವಾಗಿ ಕಾಲ ಕಳೆಯಬಹುದಾಗಿತ್ತು. ಆದರೆ ನನ್ನಂತ ಬಡ ಭಿಕಾರಿ ಕೈಯಲ್ಲಿ ಸಿಕ್ಕು ಪಡಬಾರದ ಕಷ್ಟವನ್ನು ಅನುಭವಿಸಂತಾಯ್ತು ಈ ನಿನ್ನ ಬಾಳು ಕಂದ, ಈ ನಿನ್ನ ಬಾಳು. ನಿನ್ನನ್ನು ಹಡೆದ ನಿನ್ನ ತಾಯಿ ಮಹಾಪುಣ್ಯವಂತ ಅಪ್ಪ, ಮಹಾಪುಣ್ಯವಂತ. ಅಪ್ಪ, ಸತ್ತ ತಾಯಿಯನ್ನು ನೆನಪಿಸಿಕೊಂಡು ಅತ್ತರೇನು ಪ್ರಯೋಜನ? ಈಗ ನಮ್ಮ ಸದ್ಯ ಮುಂದಿನ ಉಪಜೀವನದ ಬಗ್ಗೆ ದಾರಿ ಹೇಗೆ ತಿಳಿಸಪ್ಪ? ಹೇಳ್ತೀನಿ ಕಂದ, ಹೇಳುತ್ತೀನಿ. ಆಗಲೇ ಜೀವನದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಮಾತನಾಡುತ್ತಿರುವೆ ಕಂದ. ನೋಡು ಬಾಲು, ನಾನಂತೂ ದುಡಿಯಲು ಆಸಕ್ತನಾಗಿದ್ದೇನೆ. ಇಂದಿನಿಂದ ನಿನಗೆ ದುಡಿಮೆ ಹಚ್ಚಬೇಕೆಂದು ಪೇಪರ್ಗಳನ್ನು ಕೊಂಡು ತಂದಿದ್ದೇನೆ. ಈ ಪೇಪರ್ ಮಾರಿ ಬಂದ ಲಾಭದಲ್ಲಿ ನಮ್ಮಿಬ್ಬರ ಉಪಜೀವನ ನಡೆಸೋಣ. ತೆಗೆದಕ್ಕೂ ಕಂದ ಈ ಪೇಪರ್. ಆಯ್ತಪ್ಪ, ಈ ಪೇಪರ್ಗಳನ್ನು ತಪ್ಪದೆ ಮಾರಿಕೊಂಡು ಬಂದು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ, ಆಯ್ತೇ? ಮಗು, ನಾನೆಷ್ಟು ಪೇಟೆಗೆ ಹೋಗಿ ನಿನಗೆ ತಿನ್ನಲು ಬಿಸ್ಕುಟ್ ತರುತ್ತೇನೆ. ನೀನು ಈ ರಸ್ತೆಯಲ್ಲಿ ಬಹಳ ಹುಷಿಯಾರಾಗಿರು. ಯಾಕಂದರೆ ಇಲ್ಲಿ ವಾಹನಗಳ ಸಂಚಾರ ಬಹಳಷ್ಟು ಇರ್ತದೆ. ನಾನು ಹೋಗಿ ಬರಲೇಕಂದ. ಆಯ್ತಪ್ಪ, ಹೋಗಿ. ಪೇಪರ್ ಸರ್, ಪೇಪರ್ ಯಾವುದು ಬೇಕು ತಗೊಳ್ಳಿ ಸರ್, ತಗೊಳ್ಳಿ. ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ ಯಾವುದು ಬೇಕು ತಗೊಳ್ಳಿ ಸರ್, ತಗೊಳ್ಳಿ. ಕೇವಲ ಒಂದೇ ರೂಪಾಯಿ. ನಮ್ಮ ದೇಶದ ಹೊಸ ಹೊಸ ವಿಷಯವೇ ಈ ಪೇಪರ್ನಲ್ಲಿದೆ. ತಗೊಳ್ಳಿ ಸರ್, ತಗೊಳ್ಳಿ. ತಗೊಳ್ಳಿ ಸರ್, ತಗೊಳ್ಳಿ. ಯಾರು ತಗೊಳ್ಳಿ ಸರ್, ತಗೊಳ್ಳಿ. ಕೇವಲ ಒಂದೇ ರೂಪಾಯಿ. ತಗೊಳ್ಳಿ ಸರ್, ತಗೊಳ್ಳಿ. ಕೇವಲ ಒಂದೇ ರೂಪಾಯಿ. ತಗೊಳ್ಳಿ ಸರ್, ತಗೊಳ್ಳಿ. ಕೇವಲ ಒಂದೇ ರೂಪಾಯಿ. ತಗೊಳ್ಳಿ ಸರ್, ಪೇಪರ್ ತಗೊಳ್ಳಿ. ಯಾರು ಬಿಟ್ಟು ನಿಲ್ಲೋ ಬಡವ, ನನಗೆ ಪೇಪರ್ ಬೇಕಲ್ಲ, ಬಿಡುದಾರಿನ. ಸರ್ ಸರ್ ತಗೊಳ್ಳಿ ಸರ್ ಪೇಪರ್. ಸರ್ ಸರ್ ಹಾಗನ್ನಬೇಡಿ ಸರ್. ಕೇವಲ ಒಂದೇ ರೂಪಾಯಿ ಕೊಟ್ಟು ಪೇಪರ್ ಕೊಂಡುಕೊಂಡರೆ ನಿಮ್ಮ ಶ್ರೀಮಂತಿಕೆ ಏನು ಕಡಿಮೆ ಆಗುವುದಿಲ್ಲ. ತಗೊಳ್ಳಿ ಸರ್ ಪೇಪರ್. ಚೋಟಿದ್ಯಾ, ಎಷ್ಟೊಂದು ನನಗೆ ಎದುರುತ್ತರ ಕೊಡ್ತೀಯ? ನೋಡು, ನಮ್ಮ ಶ್ರೀಮಂತಿಕೆ ತೆಗೆದುಕೊಂಡು ನೀನೇನು ಮಾಡ್ತಾ ಇದೀಯಾ? ನಮ್ಮಂತ ಶ್ರೀಮಂತರನ್ನು ಹೀಯಾಳಿಸುವುದರಿಂದಲೇ ಈ ರೀತಿ ಬೀದಿ ಬಿಕಾರಿಗಳಾಗಿ ಹುಟ್ಟಿರುವುದು. ಹೋಗ್ಲಿ ಬಿಡ್ರಿ, ಪಾಪ ಮಗುಗೇನೋ ಗೊತ್ತಾಗದೆ ಮಾತಾಡ್ಬಿಟ್ಟಿದೆ. ₹1 ಕೊಟ್ಟು ಆ ಪೇಪರ್ನ ತಗೊಳ್ಳಿ. ಅವನ ಜೀವನದಲ್ಲಿ ಅನ್ನಕ್ಕಾದ್ರೂ ದಾರಿ ಆಗತ್ತೆ. ನಮ್ಗೆ ಈ ಜಗತ್ತಿನ ವಿಷಯ ತಿಳಿತೇರಿ. ಪದ್ಮ, ದಿನನಿತ್ಯ ಬೀದಿಯಲ್ಲಿ ಇಂಥ ಸಾವಿರಾರು ಜನರು ಪೇಪರ್ ಮಾರುತ್ತಾ ಇರ್ತಾರೆ. ಎಲ್ಲರಲ್ಲಿಯೂ ಪೇಪರ್ ತೆಗೆದುಕೊಂಡರೆ ನಮಗೇನು ಲಾಭ? ನಮಗೆ ಬೇಕಾಗಿರೋದು ಬರೀ ಒಂದು ಪೇಪರ್ ಮಾತ್ರ. ಅದು ಆಗಲೇ ಮನೆಯಲ್ಲೇ ಇದೆಯಲ್ಲ, ಮತ್ತೇಕೆ ಬೇಕು ಪೇಪರ್? ಬಾ, ಮನೆಗೆ ಹೋಗೋಣ. ನೀವಾದ್ರೂ ತೆಗೆದುಕೊಳ್ಳಿ ಅಮ್ಮ ಪೇಪರ್. ಕೇವಲ ಒಂದೇ ರೂಪಾಯಿ. ತೆಗೆದುಕೊಳ್ಳಿ ಅಮ್ಮ ಪೇಪರ್. ಏನಂದೆ ಮಗು? ಅಮ್ಮ ಅಂತ ನೀನು ಅಮ್ಮ ಅಂತ ಕರೆದಿದ ತಕ್ಷಣ ನನ್ನ ಹೃದಯ ಮಿಡಿತಾ ಇದೆ, ಕರಳು ಕತ್ತರಿಸಿದಂಗೆ ಆಗ್ತಾ ಇದೆ.
ಇನ್ನೊಂದ್ಸಲ ಹೇಳು. ಅಮ್ಮ ಅಮ್ಮ ನನಗೆ ತಾಯಿ ಇಲ್ಲಮ್ಮ. ನಾನು ಹುಟ್ಟಿದ ತಕ್ಷಣ ಸತ್ತು ಸ್ವರ್ಗ ಸೇರಿದಳಂತೆ. ನನಗೆ ತಂದೆ ಮಾತ್ರ ಇದ್ದಾರಮ್ಮ. ನಿಜವಾಗ್ಲೂ ನನ್ನ ತಂದೆ ದೇವರಂತವರಮ್ಮ. ಈಗಲಾದರೂ ತೆಗೆದುಕೊಳ್ಳಿ ಅಮ್ಮ ಪೇಪರ್. ನೋಡಪ್ಪ, ನಾನು ಈ ಪೇಪರ್ನ ತೆಗೆದುಕೊಳ್ಳಲ್ಲ. ನಾನು ನಿನಗೆ 10 ರೂಪಾಯಿನ ಕೊಡ್ತೀನಿ, ಅದನ್ನ ನೀನು ತಗೋಬೇಕು. ಬೇಡಮ್ಮ ಬೇಡ. ಕಂಡವರ ಹಣಕ್ಕೆ ಕೈ ಒಡ್ಡಬಾರದೆಂದು ನನ್ನ ತಂದೆಯವರು ಹೇಳಿದ್ದಾರೆ. ಬೇಕಾದರೆ ನೀವು ನನಗೆ 1 ರೂಪಾಯಿ ಕೊಡಿ, ನಾನು ನಿಮಗೆ ಪೇಪರ್ ಕೊಡುತ್ತೇನೆ. ನೋಡಪ್ಪ, ನೀನು ನನಗೆ 1 ಪೇಪರ್ ಕೊಡು, ಆದರೆ ನಾನು ನಿನಗೆ 10 ರೂಪಾಯಿ ಕೊಡ್ತೀನಿ. ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಹಣ ಕೊಡ್ತಾ ಇದ್ದೀನಿ. ಬೇಡ ಅಂತ ಹೇಳಬೇಡ. ತಗೊಳಪ್ಪ, ತಗೋ, ಇಟ್ಕೋ. ಮಗು ಬಾಲು, ಇದೇ ಏನು ನೀನು ಮಾಡುವ ಕೆಲಸ? ಕಂಡವ್ರಲ್ಲಿ ಕೈ ಒಡ್ಡಿ ಭಿಕ್ಷೆ ಬೇಡಲು ನಾನು ನಿನ್ನನ್ನು ಜೋಪಾನ ಮಾಡಿಲ್ಲ. ನನ್ನ ಕಣ್ಣೆದ್ರೆ ಭಿಕ್ಷೆ ಬೇಡಲು ಪ್ರಾರಂಭಿಸಿದೆಯಾ ಪಾಪಿ? ಅಪ್ಪ, ಸತ್ಯವಾಗ್ಲೂ ನಾನು ಭಿಕ್ಷೆ ಬಿಡ್ತಿರಲ್ಲಪ್ಪ. ಈ ಅಮ್ಮ ಇದ್ದಾಳಲ್ಲ, ನಿನಗೆ ಪ್ರೀತಿಯಿಂದ ಕೊಡ್ತೀನಿ ತಗೋ ಅಂದ್ರು, ಅದಕ್ಕೆ ನಾನು ತಗೊಂಡೆ ಅಪ್ಪ. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ನಿಜವಾಗ್ಲೂ ನನ್ನ ಹೊಡೆಯಬೇಡಿ ಅಪ್ಪ. ನಾನು ತಪ್ಪಿಲ್ಲ, ನಿಮ್ಮ ಕಾಲಿಗೆ ಬೀಳ್ತೀನಿ. ಇದರಲ್ಲಿ ನಿಂದೇನು ತಪ್ಪಿಲ್ಲದಿದ್ದರೆ ನಾನು ಹೇಳಿದಂತೆ ಕೇಳು. ನಿನ್ನ ಬಳಿಯಲ್ಲಿ ಇದ್ದ ಹಣವನ್ನು ಮೊದಲವರಿಗೆ ಕೊಟ್ಟು ಬಿಡು, ಇಲ್ಲ ಅಂದ್ರೆ ನಿನ್ನ ಮೈ ಚರ್ಮ ಸುಲಿದು ಬಿಡುತ್ತೀನಿ. ಹುಟ್ಟಿದ ಮಕ್ಕಳನ್ನು ಸಾಕು ಯೋಗ್ಯತೆ ಇರದಿದ್ದರೆ ಮಕ್ಕಳೇನಕ್ಕೆ ಹಡೆಯಬೇಕು? ನೋಡು, ಹುಟ್ಟಿದ ತಕ್ಷಣ ಎಲ್ಲಿಯಾದರೂ ಕತ್ತು ಹಿಸಕಿ ಬೀಸಾಕಿದರೆ ಇಂಥ ಭಿಕ್ಷೆ ಬೇಡುವ ತಾಪತ್ರೆಯಾದರೂ ತಪ್ಪುತ್ತಿತ್ತಲ್ಲ. ಪ್ರತಾಪ್, ಬಿ ಕೇರ್ಫುಲ್. ಮೈಯಲ್ಲಿ ಎಚ್ಚರ ಇಟ್ಟುಕೊಂಡು ಮಾತನಾಡು. ಹುಟ್ಟಿದ ಮಕ್ಕಳನ್ನು ಕತ್ತು ಹಿಸುವ ಪಾಪಿಗಳು ನಾವಲ್ಲ, ನಿನ್ನಂತ ಹೇಡಿಯ ಮಕ್ಕಳು. ಅರ್ಥವೈತೆ? ಸಾಕು ಬಾಯಿ ಮುಚ್ಚು ಮುಟ್ಟಾಳ. ಬೀದಿಯಲ್ಲಿ ಭಿಕ್ಷೆ ಬೇಡುವ ಮಗುವಿಗೆ ಜನ್ಮ ಕೊಟ್ಟು ನನಗೆ ನೀತಿ ಪಾಠಲು ಹೇಳಿದ್ದಾನೆ ಈ ಇಡಿಯಟ್. ಅಂತೆ ನಿಮ್ಮಂತ ಬೀದಿ ಭಿಕಾರಿಗಳು ಹೆಚ್ಚಾಗಿರುವುದರಿಂದಲೇ ನಮ್ಮ ದೇಶದಲ್ಲಿ ಭಿಕ್ಷುಕರ ಸಂಖ್ಯೆ ಅಧೋಗತಿಗಿಳಿದಿದೆ, ಗೊತ್ತೇ? ಕತ್ತೆಯ ಮಗನೇ, ಹುಚ್ಚುರಯ್ಯ ಮಗನೇ, ಸ್ವಲ್ಪ ಬುದ್ಧಿಯಲ್ಲಿ ಮಾತಾಡೋ ಕಲಿಯಲೇ ಮಗನೇ. ಶ್ರೀಮಂತರು ಭಿಕ್ಷೆಯಲ್ಲಿ ಬೇಡುವ, ಹಾದಿಯಲ್ಲಿ ಭಿಕ್ಷೆ ಬೇಡುವ ಹುಡುಗ, ಹಾದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷಕರು ಸತ್ತ ಮೇಲೆ ಸೇರುವುದು ಇದೇ ಮಣ್ಣು. ನಿನ್ನಂತ ಸ್ವಾರ್ಥಿ ಶ್ರೀಮಂತರು ಸತ್ತ ಮೇಲೆ ಸೇರುವುದು ಇದೇ ಮಣ್ಣು. ಮಣ್ಣಿನ ಮಕ್ಕಳಾದ ನಾವು ಋಣಮುಕ್ತರಾಗಬೇಕೇ ಹೊರತು ಕಂಡಲ್ಲಿ ಬಾಯಿಡುವ ನಿನ್ನಂತ ಹಂದಿ ಮಕ್ಕಳಾಗಬಾರದರೆ ನಿನ್ನ ಕೊಟ್ಟು ವೇದಾಂತ ನನಗೆ ಬೇಕಾಗಿಲ್ಲ. ಶಾಂತೇಶ್, ನೋಡಿ, ಈ ರಸ್ತೆಯಲ್ಲೇ ನಿಂತ್ಕೊಂಡು ವಾದ ಮಾಡೋದು ಬೇಡ. ಸ್ವಾಮಿ, ಈಗಾಗಲೇ ತಡವಾಗಿದೆ, ನಡೀರಿ ಹೋಗೋಣ. ಶಾಂತೆ, ನನ್ನನ್ನು ಹೀನ ಪ್ರಾಣಿಗೆ ಹೋಲಿಸಿ ಹೇಳಿಸಿದೆಯಲ್ಲ, ಮುಂದೆ ಕಾದು ನೋಡು ಈ ಮಾತಿನ ಪೆಟ್ಟನ್ನು. ನೆನಪಿರಲಿ, ಬರ್ತೀನಿ. ಹೋಗಲೇ ಹೋಗು. ನನಗೆ ಬುದ್ಧಿ ಹೇಳಲು ಬಂದಿದ್ದಾನೆ ಈ ಕತ್ತೆಯ ಮಗ. ನಿನ್ನಂಥವರಿಗೆ ಬಹಳ ಜನ ನೋಡಿದ್ದೇನೆ. ಹೋಗಲೇ ಹೋಗು. ಅಪ್ಪ, ಸರಿಯಾದ ಪಾಠವನ್ನೇ ಕಲಿಸಿದ್ದೀರಿ ಆ ಪಾಪಿಗಳಿಗೆ. ಹೊತ್ತಾಯ್ತು, ಬಾರಪ್ಪ ಮನೆಗೆ ಹೋಗೋಣ. ಮಗು, ಆಗಲೇ ನಿನಗೆ ಕೆನ್ನಿಗೆ ಜೋರಾಗಿ ಹೊಡೆದು ಬಿಟ್ಟೆ. ಎಲ್ಲಿ ಪೆಟ್ಟು ಬಿತ್ತೇನ ಮಗು? ಇಲ್ಲಪ್ಪ, ನಂಗೇನು ಪೆಟ್ಟು ಬಿದ್ದಿಲ್ಲ. ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀರಿ, ಅಷ್ಟೇ ಬಿಡಪ್ಪ. ಆಯ್ತಪ್ಪ, ನನಗಿಂತಲೇ ನೀನು ಬಹಳ ಬುದ್ಧಿವಂತನಾಗು. ನನ್ನಂಥ ಮಗನು ನನ್ನ ಕೈಯಲ್ಲಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನಡೆಯಪ್ಪ, ಬೆಳಗಿನಿಂದಲೂ ನೀನು ಊಟ ಮಾಡಿಲ್ಲ. ಮೊದಲು ಹೋಗಿ ಊಟ ಮಾಡೋಣ. ನಡಿಕಂದ. ಜೀವನದಲ್ಲಿ
ಏನಿದೆ ಸುಖವು ಜೀವನದಲ್ಲಿ ಏನಿದೆ ಸುಖವು ಬಾಳಲ್ಲಿ ಬಂದು ಸುಖ